ಲಿಟ್ರಲಿ ಇವತ್ತು ಬೆಳಗ್ಗೆ ಎತ್ತಾ ಇದ್ದಂಗೆ ಒಂದು ನ್ಯೂಸ್ ನೋಡಿದೆ. ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದರೆ, ಪದೇ 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 ನಮ್ಮ ಉತ್ತರ ಕರ್ನಾಟಕದ ಜನ ನಾವು ಪ್ರಾಂಪ್ಟಾಗಿದ್ದೀವಿ, ನಾವು ತುಂಬ ಒಳ್ಳೆಯವರು ಅನ್ನೋದನ್ನು ಆವಾಗ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಸೊ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಆಲ್ರೆಡಿ ಇವಾಗ ನ್ಯೂಸು ಅದರಲ್ಲೆಲ್ಲ ಕೂಡ ನೋಡಿರ್ತೀರ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಭಾಗದಲ್ಲಿ ಲಕ್ಕೊಂಡಿ ಅನ್ನೋ ಒಂದು ಊರಲ್ಲಿ ಚಿನ್ನ ಸಿಕ್ಕಿದೆ ಮನೆ ತೋಡಬೇಕಾದ್ರೆ. ಅಂದರೆ ಒಂದು ಬಡ ಕುಟುಂಬ ಅದು ಇನ್ನೇನೊಂದು ಕನಸನ್ನು ಕಟ್ಕೊಂಡು ಕಷ್ಟಪಟ್ಕೊಂಡು ಒಂದೊಂದು ರೂಪಾಯಿನೂ ಸೇರಿಸಿ ಏನಾದ್ರು ಒಂದು ಕನಸಿನ ಮನೇನ ಒಂದು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಟೈಮಲ್ಲಿ ದೇವರೇ ಏನೋ ಒಂದು ವರ ಕೊಟ್ಟನೇನೋ ಅನ್ನೋ ಥರ ಒಂದು ಚಿನ್ನದ ನಿಧಿ ಒಂದು ಮಡಿಕೆನಲ್ಲಿ ಸಿಕ್ಕಿದೆ. ಆ ಹುಡುಗ 8ನೇ ಕ್ಲಾಸ್ ಓದ್ತಾ ಇರೋ ಹುಡುಗನಿಗೆ. ಯೂಶ್ವಲಿ ಪ್ರಾಂಪ್ಟಾಗಿ ಹೇಳ್ತೀನಿ, ಇನ್ ಕೇಸ್ ಅದು ನನಗೋ ಇಲ್ಲ ನಿಮಗೋ ಸಿಕ್ಕಿದ್ರೂ ಕೂಡ ಒಂದು ನಿಮಿಷ ಯೋಚನೆ ಮಾಡ್ತಿದ್ವೇನೋ, ಎಲ್ಲೋ ಇದು ನನಗೆ ದೇವ್ರು ಕೊಟ್ಟಿರೋದಲ್ಲ, ನಾನು ಯಾಕೆ ಇದನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಭಾವನೆ ಎಲ್ಲಾದರೂ ಒಂದು ಮೂಲೆಲ್ಲಾದ್ರೂ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಹುಡುಗ ಮತ್ತು ಅವರ ಫ್ಯಾಮಿಲಿ ಖಂಡಿತ ನಾನು ಇದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅನ್ನೋ ಒಂದು ಅವ್ರ ಮೈಂಡ್ ಸೆಟ್ ಇತ್ತು ಗೊತ್ತಾ. ಅದಕ್ಕೆ ನಾನೊಂದು ದೊಡ್ಡ ಸಲ್ಯೂಟ್ನ ಹೊಡೆದು ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ಏನಪ್ಪ ಆಗಿದೆ ಅಂತಂದರೆ, ಇದು ನೆನ್ನೆ ಸಿಕ್ಕಿರೋದು. ಆ್ಯಕ್ಚುಲಿ ನಿಧಿ ಸಿಕ್ಕಿದ ತಕ್ಷಣ ಏನು ಮಾಡಿದ್ದಾರೆ, ಅಲ್ಲಿ ಗ್ರಾಮ ಪಂಚಾಯತಿ ಅವ್ರಿಗೆಲ್ಲ ತಿಳಿಸಿ ಅಲ್ಲಿಗೆ ಪೊಲೀಸವ್ರನ್ನ ಕರೆಸಿ ಅದನ್ನು ಒಪ್ಸೋಂಥ ಪ್ರಯತ್ನ ಮಾಡಿದ್ದಾರೆ. ಆದಮೇಲೆ ಅಲ್ಲೊಬ್ಬರು ಇವ್ರಿಗೆ ಪಾಟೀಲ್ ಅವ್ರಿಗೆ ಕಾಲ್ ಮಾಡ್ತಾರೆ. ಅದಾದಮೇಲೆ CM ಸಿದ್ದರಾಮಯ್ಯ ಅವರು ಕೂಡ ಅವ್ರ ಜೊತೆ ನೇರವಾಗಿ ಡೈರೆಕ್ಟಾಗಿ ಫೋನ್ ಮಾಡ್ತಾರೆ. ಈವನ್ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವ್ರ ಜೊತೆ ಮಾತಾಡಬೇಕಾದ್ರೆ ಏನೋ ಒಂಥರ ಖುಷಿ ಇತ್ತು, ಖುಷಿಯಿಂದ ಮಾತಾಡ್ತಾಯಿದ್ರು. ಯಾರಿಗೇ ಆದರೂ ನಿಜವಾಗ್ಲೂ ಯೋಚನೆ ಮಾಡಿ, ನಮಗೆ ಆದ್ರೂ ಆ ಥರದೊಂದು ನಿಷ್ಠೆನ ನೋಡಿದಾಗ ಅದು ಈ ಕಾಲದಲ್ಲಿ ಎಂಥ ಖುಷಿ ಆಗಬೇಡ. ಈಗ ಮೇ ಬಿ ಅವ್ರು ಅದನ್ನು ಇಟ್ಕೊಂಡು ಇನ್ನೂ ಅವ್ರು ಕಟ್ಟೋ ಮನೆಗೆ ಲಕ್ಸುರಿಯಾಗಿ ಏನಾದರೂ ಮಾಡ್ಕೊಬೋದಾಗಿತ್ತು. ಆದರೆ ಅವೆಲ್ಲ ಮಾಡಲಿಲ್ಲ. ಅದು ಸಿಕ್ಕಿರೋದು ನಮ್ಮ ಸೊತ್ತಲ್ಲ, ನನಗೆ ಬೇಡ ಅಂತಂದ್ಬಿಟ್ಟು ರಿಟರ್ನ್ ಮಾಡಿದಾರಲ್ಲ, ಅದು ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಸೊ ಈಗ ಇದು ಹೆಂಗೆ ಸಿಕ್ತೋ ಏನು ಸಿಕ್ತೋ ಅನ್ನೋ ಕಂಪ್ಲೀಟ್ ಮಾಹಿತಿನ ನೀವು ಆಲ್ರೆಡಿ ನ್ಯೂಸಲ್ಲಿ ನೋಡಿರ್ತೀರ. ನಾನೇನಾದರೂ ನಿಮಗೆ ವಿಭಿನ್ನವಾದ ಮಾಹಿತಿನ ತಿಳಿಸ್ಬೇಕಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ ಕೇಸ್ ಅಸ್ಯೂಮ್ ಮಾಡ್ಕೊಳ್ಳಿ, ನಾಳೆ ದಿನ ಏನಾದರೂ ನಮಗೆ ಈ ಥರ ನಿಧಿ ಸಿಕ್ಕಿದಾಗ ನಾವು ಏನು ಮಾಡಬೇಕು, ಬುದ್ಧಿವಂತರಾಗಿ ಅದನ್ನು ಇಟ್ಕೊಬೇಕಾ, ಇದನ್ನು ಒಳಗೊಳಗೇ ಡೀಲ್ ಮಾಡಬೇಕಾ, ಅಥವಾ ಈ ಥರ ಸಿಕ್ತು ಅನ್ನೋ ವಿಚಾರನ ಹೊರಗಡೆನೇ ಹೇಳದೆ ಮರೆ ಮಾಚ್ಕೊಂಡು ಅದನ್ನು ನಾವೇ ಗೌಪ್ಯವಾಗಿ ಇಟ್ಕೊಬೇಕಾ, ಇನ್ ಕೇಸ್ ಇಟ್ಕೊಂಡ್ರೆ ಏನಾಗುತ್ತೆ, ಕೊಡೋದಾ ಅಥವಾ ಇಟ್ಕೊಳ್ಳೋದಾ ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಹೇಳ್ತೀನಿ. ಇನ್ ಕೇಸ್ ನಮಗೆ ನಿಧಿ ಸಿಕ್ತು ಅಂತ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಜಾಗದಲ್ಲಿ, ಕಾನೂನು ಪ್ರಕಾರ ಅದು ನೇರವಾಗಿ ಯಾರಿಗೆ ಸಿಗುತ್ತೋ ಅವರು ಅದರ ಒಡೆತನ ಅಲ್ಲ ಅನ್ಬೋದು. ಇದು ನನ್ನ ಭೂಮಿ, ನನ್ನ ಫ್ಲ್ಯಾಟು, ನನ್ನ ಜಾಗದಲ್ಲಿ ಸಿಕ್ಕಿದಂಥದ್ದನ್ನು ನಾನು ಯಾಕೆ ಸರ್ಕಾರಕ್ಕೆ ಕೊಡಬೇಕು ಅಂತ ಅನ್ಕೊಂಡ್ರೆ ಅಲ್ಲ. ಕಾನೂನು ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಭಾರತದಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು, ಭೂಮಿಯಲ್ಲಿ ಸಿಗೋವಂಥ ನಿಧಿನ ಟ್ರೆಜರ್ ಟ್ರೋವ್ ಅಂತ ಕಾನೂನು ಭಾಷೆಯಲ್ಲಿ ಕರೀತಾರೆ. ಸೊ ಇದು ಯಾವಾಗ ಶುರು ಆಗುತ್ತೆ ಅಂತಂದರೆ, ಹಳೆ ಮೈಸೂರು ಕಾಲ ಇತ್ತಲ್ಲ, ಆವಾಗ ಒಂದು ರೂಲ್ ಆಗುತ್ತೆ. ಮೈಸೂರು ಟ್ರೆಜರ್ ಟ್ರೋವ್ ಕಾಯ್ದೆ 1889. ಯೋಚನೆ ಮಾಡಿ, ಮೈಸೂರು ಕಾಲದಲ್ಲಿ, ಅದು 80s ಟೈಮಲ್ಲೇ, 1889 ಈ ಕಾನೂನನ್ನು ಮಾಡಿದ್ದಾರೆ. ಅದನ್ನು ಹೆಂಗೆ ಅಂತಂದರೆ, ಆ ಟೈಮಿಂದನೂ ಬಂದ್ಬಿಟ್ಟಿದೆ, ನಿಮ್ಗೆ ಯಾವುದಾದ್ರೂ ಭೂಮಿನಲ್ಲಿ ಸಿಕ್ಕಂಥ ನಿಧಿ ಅದು ಸರ್ಕಾರಕ್ಕೆ ಸ್ವಂತ, ನಿಮ್ಮದಲ್ಲ ಅಂತ. ಸೊ ಅದನ್ನೇ ಏನು ಮಾಡ್ತು ಕರ್ನಾಟಕ ರಾಜ್ಯ ಪುನರ್ರಚನೆ ಮಾಡಿಕೊಂಡು ಕರ್ನಾಟಕ ಭೂನಿಧಿ ಕಾಯ್ದೆ ಅಂತಂದ್ಬಿಟ್ಟು ಮಾಡ್ತಾರೆ. ಸೊ ಈಗ ಭೂನಿಧಿ ಕಾಯ್ದೆನಲ್ಲಿ ಏನೇನು ಹೇಳುತ್ತೆ ಅಂತಂದರೆ, ಸ್ವಂತ ಜಾಗದಲ್ಲಿ ಸಿಕ್ಕಂಥ ನಿಧಿ ಆಗಿರ್ಬೋದು, ಅಥವಾ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅಥವಾ ಗೌರ್ನಮೆಂಟ್ಗೆ ಸ್ವಂತವಾದಂಥ ಜಾಗದಲ್ಲಿ ಸಿಕ್ಕಂಥ 2 ಟೈಪ್ ಆಫ್ ನಿಧಿಗಳನ್ನು ವಿಂಗಡಣೆ ಮಾಡ್ತಾರೆ. ಜಾಗ ಇನ್ ಕೇಸ್ ಏನಾದರೂ ನಂದಾಗಿದ್ದು, ಆ ಜಾಗದಲ್ಲಿ ಏನಾದರೂ ನಮಗೆ ನಿಧಿ ಸಿಕ್ಕಿದ್ರೆ ಫಸ್ಟು ನಾವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಸರ್ಕಾರ ಏನು ಮಾಡುತ್ತೆ, ಒಂದು ತನಿಖೆನ ಮಾಡುತ್ತೆ. ಅದು ಹಳೆಯ ಕಾಲದ ಇತಿಹಾಸ ಇರ್ತಕ್ಕಂಥದ್ದ, ಮಹತ್ವಪೂರ್ಣವಾದದ್ದ ಅನ್ನೋ ಒಂದು ತೀರ್ಮಾನವನ್ನು ಮಾಡುತ್ತೆ. ಆಮೇಲೆ ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳುತ್ತೆ. ಅದಾದಮೇಲೆ ಬಹುಮಾನ ಕೊಡಬೇಕಾ ಅಥವಾ ಸಿಕ್ಕವ್ರಿಗೆ ಒಂದು ಪಾಲನ್ನು ಕೊಡಬೇಕಾ ಅನ್ನೋದನ್ನು ಲೇಟರ್ ಡಿಸ್ಕಸ್ ಮಾಡುತ್ತೆ, ಡಿಸಿಷನ್ನ ತಗೊಳುತ್ತೆ. ಸರ್ಕಾರದಲ್ಲಿ ಸಿಗೋಂಥ ನಿಧಿಗಾದರೆ ಸಂಪೂರ್ಣವಾಗಿ ಅದು ಸರ್ಕಾರದ ಸ್ವತ್ತೇ ಆಗಿರುತ್ತೆ. ಈಗ ಎಕ್ಸಾಂಪಲ್, ಸರ್ಕಾರದ ಜಾಗದಲ್ಲಿ ಈ ಥರ ಭೂಮಿನ ಅಗಿಯೋದು ಮಾಡೋದಿಲ್ಲ, ಯಾರು ಪ್ರೈವೇಟ್ ಅವ್ರು ಯಾರೂ ಮಾಡಲ್ಲ, ಆಲ್ಮೋಸ್ಟ್ ಸರ್ಕಾರನೇ ಮಾಡುತ್ತೆ. ಇನ್ ಕೇಸ್ ಯಾವುದಾದ್ರೂ ಒಂದು ಜಾಗನ ಒಂದು ಕಾಂಟ್ರಾಕ್ಟ್ರಿಗೆ ಏನಾದರೂ ಕೊಟ್ಟಿದ್ದು ಅವ್ರಿಗೆ ಸಿಕ್ಕಿದ್ರೂ ಕೂಡ ಅವರು ಅದನ್ನು ಇಟ್ಕೊಳ್ಳೋಂಗಿಲ್ಲ. ಡೈರೆಕ್ಟಾಗಿ ಅವ್ರಿಗೆ ಏನು ಮಾಡಬೇಕು, ಸರ್ಕಾರಕ್ಕೆ ತೊಗೊಬಂದು ಕೊಡಬೇಕು. ಸೊ ಇವಾಗ ನಿಧಿ ಹುಡುಕೊಟ್ಟವ್ರಿಗೆ ಎಷ್ಟು ಪಾಲು ಕೊಡ್ತಾರೆ ಪಾಲು ಸರಿ ಕೊಡ್ತಾರೆ, ಇಷ್ಟೇ ಕೊಡ್ತಾರೆ, 80%, 60% ಏನಾದ್ರು ಫಿಕ್ಸ್ಡ್ ಪರ್ಸೆಂಟೇಜ್ ಇದೆಯಾ ಅಂತಂದರೆ, ಕಾನೂನಿನ ಪ್ರಕಾರ ಸಿಕ್ಕ ನಿಧಿಯನ್ನು ಮೌಲ್ಯವನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂದರೆ ಇದು ಎಷ್ಟಕ್ಕೆ ಬೆಲೆ ಬಾಳ್ಬೋದು ಅಂತಂದ್ಬಿಟ್ಟು ಎಲ್ಲನೂ ಕೂಡ ಫಸ್ಟ್ ಪರಿಶೀಲನೆ ಮಾಡುತ್ತೆ. ಅದಾದ ಮೇಲೆ ನಿಧಿ ಪತ್ತೆ ಮಾಡಿದಂಥ ವ್ಯಕ್ತಿಗೆ ಅಥವಾ ಆ ಜಾಗದ ಮಾಲೀಕರಿಗೆ ಸರ್ಕಾರ ನ್ಯಾಯಸಮ್ಮತವಾದ ಬಹುಮಾನವನ್ನು ನೀಡಬಹುದು, ನೀಡದೇ ಇದ್ದರೂ ಕೂಡ ಇರಬಹುದು. ಕೊಡಲೇಬೇಕು ಅಂತೇನಿಲ್ಲ.
ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಇದು ಸಾಮಾನ್ಯವಾಗಿ ಏನಾಗುತ್ತೆ, ನಿಧಿನ ಒಂದು ಮೌಲ್ಯದ ಒಂದು ಭಾಗವನ್ನು ಯೂಶ್ವಲಿ ಕೊಡ್ತಾರೆ. ಯೂಶ್ವಲಿ 5ರಲ್ಲಿ 1 ಭಾಗ ಆ ಥರ ಎಲ್ಲ ಇರುತ್ತೆ. ಬಟ್ ಫಿಕ್ಸ್ಡ್ ಅಂತ ಎಲ್ಲೂ ಇಲ್ಲ ಕಾನೂನಲ್ಲಿ. ಬಟ್ ಒಂದು ಭಾಗ ಕೊಡ್ತಾರೆ, ಅಥವಾ ಅವರ ಒಂದು ಕಾರ್ಯನಿಷ್ಠೆ ಅಥವಾ ಅವರ ಪ್ರಾಮಾಣಿಕತೆ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು. ಯಾಕೆ ಅಂತಂದರೆ ನಾಳೆ ದಿನ ಇನ್ನೊಬ್ಬರಿಗೆ ಸಿಕ್ಕಿದಾಗ್ಲೂ ನಾನು ಇದನ್ನು ಸರ್ಕಾರಕ್ಕೆ ಕೊಟ್ಟರೆ ನನಗೇನು ಗುರು ಉಪಯೋಗ, ನಾನು ಕೊಡಬೇಕಾ ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ. ಅದನ್ನು ಬರಬಾರ್ದು ಅನ್ನೋದಕ್ಕೋಸ್ಕರ ಉತ್ತೇಜನ ಮಾಡ್ತಾರೆ. ಯೂಶ್ವಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಒಳ್ಳೊಳ್ಳೆ ಕೆಲಸಗಳನ್ನು ಉತ್ತೇಜನ ಮಾಡ್ತಾ ಹೋದಾಗ ಆ ನಿಷ್ಠೆ ಅವೆಲ್ಲ ನೆಕ್ಸ್ಟು ಘಟನೆಗಳಾದಾಗಲೂ ಕೂಡ ಅದು ಉತ್ತೇಜನ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಈ ಥರ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ಚಿತ್ರದುರ್ಗ, ಚಾಮರಾಜನಗರ, ಹಾಸನ, ವಿಜಯಪುರ ಭಾಗಗಳಲ್ಲಿ ಈ ಥರದ ನಾಣ್ಯಗಳು ಮತ್ತು ವಿಜಯನಗರದ ಒಂದು ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಆ್ಯಂಟಿಕ್ ಪೀಸ್ಗಳು, ವಸ್ತುಗಳು ಅಂತ ಹೇಳ್ತೀವಲ್ಲ, ಇವನ್ ಅದೂ ಕೂಡ ಸರ್ಕಾರಕ್ಕೆ ಸೇರುತ್ತೆ. ಈಗ ನೀವು ನೋಡ್ಬೋದು, ಆ್ಯಂಟಿಕ್ ಮಾರ್ಕೆಟ್ನ ತೊಗೊಂಡ್ರೆ ಆ್ಯಂಟಿಕ್ ಪೀಸ್ಗಳಿಗೆ ಅಂತಲೇ ಕೋಟಿಗಟ್ಟಲೆ ಮೌಲ್ಯ ಇದೆ. ಸೊ ಅದನ್ನು ಕೂಡ ಇಟ್ಕೊಂಡು ಮಾಡ್ಕೊಬೋದು. ನಿಧಿ ಅಂದಿದ ತಕ್ಷಣ ನಮ್ಮ ತಲೆನಲ್ಲಿ ಏನೋ ನಾವು ಜಸ್ಟ್ ಚಿನ್ನ ಅಷ್ಟೇ ಯೋಚನೆ ಮಾಡ್ತೀವಿ. ಚಿನ್ನ, ಬೆಳ್ಳಿ, ನಾಣ್ಯಗಳು ಇಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಪುರಾತನವಾದಂಥ ವಸ್ತು ಸಿಕ್ಕಿದ್ರೂ ಅದೂ ಕೂಡ ನಿಧಿ ಅಂತಲೇ ಕನ್ಸಿಡರ್ ಆಗುತ್ತೆ. ಈವನ್ ಅಂಥ ವಸ್ತುಗಳನ್ನು ಕೂಡ ನಾವು ಇಟ್ಕೊಳ್ಳೋಂಗಿಲ್ಲ, ನಾವು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗಿರುತ್ತೆ. ಯಾವುದೇ ಸಿಕ್ಕಿದ್ರೂ ಕೂಡ ಒಪ್ಪಿಸ್ಬೇಕು. ಈಗ ನಮಗೆ ಒಂದು ಡೌಟ್ ಏನು ಬರುತ್ತೆ ಅಂತಂದರೆ, ಅಲ್ಲ ದೇವರು ನನಗೆ ಅಂತ ಒಂದು ಕೊಟ್ಟಿದ್ದಾನೆ. ಯೂಶ್ವಲಿ ಹೆಂಗಿರುತ್ತೆ, ಯಾವುದಾದ್ರೂ ಸಿಕ್ಕಂಥ ವಸ್ತು ನನಗೆ ಸಿಕ್ಕಿರೋದು ಅನ್ನೋದೊಂದು ಬರುತ್ತೆ. ಆ ಟೈಮಲ್ಲಿ ನಾನು ಯಾಕೆ ಇದನ್ನು ಸರ್ಕಾರಕ್ಕೆ ಕೊಡಬೇಕು? ಪೊಲೀಸವ್ರಿಗೇನಾದರೂ ಒಪ್ಪಿಸ್ತು ಅಂತಂದರೆ ಎಷ್ಟೋ ಪ್ರಕರಣಗಳಲ್ಲಿ ಪೊಲೀಸವ್ರೇನು ಕೂಡ ಮೋಸ ಮಾಡಿರೋಂಥ ಕೆಲಸಗಳು ಕೂಡ ಇದೆ ಈ ಥರ ನಿಧಿ ವಿಚಾರಗಳು ಬಂದಾಗ. ಸೊ ನಮ್ಮ ಕಡೆ ಎಲ್ಲ ಆ ಟೈಮಲ್ಲಿ ಹೇಳ್ತಾಯಿದ್ರು, ಅದು ನಿಜನ ಸುಳ್ಳ ಗೊತ್ತಿಲ್ಲ, ವೀರಪ್ಪನ ಟೈಮಲ್ಲಿ ಅವಾಗ ವೀರಪ್ಪನ್ನು ಎಲ್ಲನೂ ಟೈರ್ ಟ್ಯೂಬ್ಗಳಿದೆಯಲ್ಲ, ಆ ಟ್ಯೂಬ್ಗಳಲ್ಲಿ ದುಡ್ಡನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಎಲ್ಲೋ ಒಂದೊಂದು ಕಡೆ ಹೂತಾಕ್ತಾ ಇದ್ದ ಅಂತ ಹೇಳಲಾಗ್ತಿತ್ತು. ಆ ಟೈಮಲ್ಲಿ ನಾನು ಚಿಕ್ಕವನಿದ್ದಾಗ 7-8ನೇ ಕ್ಲಾಸೋ ಇದ್ದಾಗ ಯಾರಿಗೋ ಒಬ್ರಿಗೆ ನಿಧಿನ ಸಿಕ್ಕಿತ್ತು. ಬಟ್ ಆದರೆ ಪೊಲೀಸವರು ಅದನ್ನು ಲೆಕ್ಕನ ಕಡಿಮೆ ಮಾಡಿ ಮೋಸ ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಇವರೇ ಒಂದು ಪಾಲನ್ನು ತಗೊಂಡ್ರು ಅಂತ ಹೇಳ್ತಾ ಇದ್ರು. ನಿಜಾನ ಸುಳ್ಳ ಗೊತ್ತಿಲ್ಲ. ಈ ಟೈಮಲ್ಲಿ ಅದನ್ನು ನೆನೆಸ್ಕೊಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ನೆನೆಸ್ಕೊಂಡೆ. ಈ ಥರ ಸಿಕ್ಕ ನಿಧಿಗಳನ್ನು ಮೌಲ್ಯವನ್ನು ಏನು ಮಾಡ್ತಾರೆ, ಒಂದೊಂದು ಕಡೆ ಪೊಲೀಸರು ಕಡಿಮೆ ಮಾಡಿ ತೋರಿಸೋಂಥ ಕೆಲಸ ಮಾಡ್ತಾರೆ. ಅಥವಾ ಅಧಿಕಾರಿ ವರ್ಗ ದಾಖಲೆಗಳನ್ನ ಮರೆಮಾಚಿ ಅಲ್ಲಿ ಸಿಕ್ಕಿರೋದೇ ಒಂದು, ಇಲ್ಲಿ ನಮಗೆ ತೋರಿಸ್ತಾ ಇರೋದೇ ಒಂದು ಸರ್ಕಾರಕ್ಕೆ ಅನ್ನೋದು ಕೂಡ ನಿದರ್ಶನಗಳಿದೆ. ಇನ್ನು ಮಧ್ಯವರ್ತಿಗಳ ಮುಖಾಂತರ ಏನು ಮಾಡ್ತಾರೆ, ಅವರೇ ಅದನ್ನು ಡೀಲ್ ಮಾಡಿ ಅದರ ಬೆನಿಫಿಟ್ನ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ನಮಗೆ ಇವೆಲ್ಲ ಓಪನ್ ಆಗಿ ನೋಡಿದಾಗ ಏನಾಗುತ್ತೆ ಅಂತಂದರೆ, ಓಕೆ ನಾನು ಮೋಸ ಮಾಡಲಿಲ್ಲ ಅಂದ್ರೂ ಕೂಡ ಸರ್ಕಾರಕ್ಕೆ ಈ ಮಧ್ಯದಲ್ಲಿ ಬರ್ತಕ್ಕಂಥ ಅಧಿಕಾರಿ ವರ್ಗನೂ ಕೂಡ ಮೋಸ ಮಾಡ್ಬೋದು. ಸೊ ನಾನು ಯಾಕೆ ಇದನ್ನು ಕೊಡಬೇಕು ಅಂತ ಅನ್ಕೊಬೋದು. ಸೊ ಅವರು ಮೋಸ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ನಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೊಳ್ಳೋದೇ ಇದ್ದರೆ ಸಾಕು. ಯಾಕೆ ಅಂತಂದರೆ ಈ ಭಾರತದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಇನ್ನೂ ಒಂದು ಡೌಟ್ ಏನು ಅಂತಂದರೆ, ಈ ಥರ ಸಿಕ್ಕಂಥ ನಿಧಿಗಳನ್ನ ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಮಿಂದ ತಗೊಂಡು ಮೇಲೆ ಅಂತಂದರೆ, ಫಸ್ಟ್ ಅವ್ರು ಏನು ಮಾಡ್ತಾರೆ, ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಯಾಕೆಂತಂದರೆ ಈಗಲೂ ಕೂಡ ನೀವು ನೋಡ್ಬೋದು, ಈಗ ಲಕ್ಕುಂಡಿ ಗ್ರಾಮದಲ್ಲಿ ಫುಲ್ಲು ಪೊಲೀಸು ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಸೊ ಸ್ಥಳ ಪರಿಶೀಲನೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂತಂದರೆ, ಇದೇ ಥರ ಏನಾದರೂ ಇನ್ನೂ ಒಂದಷ್ಟು ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋತಾರೆ. ಯಾಕೆ ಅಂತಂದರೆ ಗೊತ್ತಿಲ್ಲ ಆ ಟೈಮಲ್ಲಿ ಎಷ್ಟು ನಿಧಿ ಇಟ್ಟಿರ್ಬೋದು. ಒಂದು ಕಡೆ ಕಡಿಮೆ ಇಟ್ಟು ಒಂದು ಗುರುತು ಥರ ಮಾಡಿಕೊಂಡು ಅದರ ಆದಮೇಲೆ ಇನ್ನೂ ಒಂದಷ್ಟು ಬರೋಂಥ ಸಾಧ್ಯತೆ ಇರ್ಬೋದು. ಆಮೇಲೆ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಈ ಥರ ಯಾವುದಾದ್ರೂ ನಿಧಿ ಸಿಕ್ತು ಅನ್ನೋ ಜಾಗದಲ್ಲಿ ಆಲ್ಮೋಸ್ಟ್ ಇವಾಗ ಅಧಿಕಾರಿಗಳ ಕಣ್ಣು ಅಲ್ಲಿದ್ದೇ ಇರುತ್ತೆ. ಯಾಕೆ ಅಂತಂದರೆ ಯೂಶ್ವಲಿ ಲೋಕಲಲ್ಲಿ ಜನ ಏನು ಮಾಡ್ತಾರೆ ಅಂತಂದರೆ, ಹಿಂಗೆ ಸಿಕ್ಕಿದಾಗ ಇನ್ನು ಬೇರೆ ಜಾಗಗಳನ್ನು ಸರ್ಚ್ ಮಾಡೋಂಥ ಪ್ರಯತ್ನನ ಮಾಡ್ತಾರೆ. ಆಮೇಲೆ ನಾನು ಇನ್ನೂ ಒಂದು ಕೇಳ್ಪಟ್ಟಿದ್ದೀನಿ, ನಮ್ಮ ಹಳ್ಳಿನಲ್ಲಿ ಹೇಳೋರು, ಈ ಥರ ನಿಧಿ ಸಿಕ್ಕಿತು ಅಂತ ಹೇಳಿದಾಗ ಅಥವಾ ಕೆಲವೊಬ್ಬರುಗಳಿಗೆ ಇದೇ ಜಾಗದಲ್ಲಿ ನಿಧಿ ಇರುತ್ತೆ ಅಂತ ಗೊತ್ತಿರುತ್ತೆ. ಆ ನಿಧಿನ ತಗೊಳ್ಳೋಕ್ಕಿಂತ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ಒಂದು ಪೂಜೆನ ಮಾಡ್ತಾರೆ. ಹೆಂಗೆ ಯಾಗ ಇವೆಲ್ಲ ಮಾಡ್ತಾರಲ್ಲ, ಆ ಥರ ದೊಡ್ಡ ಹೋಮ ಎಲ್ಲ ಮಾಡಿ ನೈಟ್ ಟೈಮಲ್ಲಿ ಮಾಡಿ ಇವೆಲ್ಲ ಮಾಡ್ತಾರೆ. ನನಗೊಂದು ಜ್ಞಾಪಕ ಇದೆ, ಒಬ್ಬರು ಊರಲ್ಲಿ ಒಂದು ಕತ್ತೆನ ಸಾಕ್ತಾಯಿದ್ರು. ಕತ್ತೆಗಳೇ ಇರಲಿಲ್ಲ. ಸಡನ್ನಾಗಿ ಒಂದು ಕತ್ತೆ ಬಂದಿತ್ತು ಊರಿಗೆ. ಯಾಕೆ ಕತ್ತೆ ಬಂದಿತ್ತು ಎಲ್ರಿಗೂ ಒಂದು ಡೌಟು. ಅಂದರೆ ಬಿಡು, ಏನೋ ಒಂದು ಕತ್ತೆ ಬಂದಿದೆ, ಅದ್ರ ಪಾಡ್ಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋ ಥರ ಇರ್ತಿತ್ತು. ಆಮೇಲೆ ಗೊತ್ತಾಗಿದ್ದು, ಆ ಕತ್ತೆನ ತಂದಿದ್ದು ಈ ಥರ ಒಂದು ನಿಧಿ ಇದೆ, ಆ ನಿಧಿಗೆ ಆ ಕತ್ತೆನ ಬಲಿ ಕೊಡೋಕ್ಕೆ ಅಂತ. ಸೊ ಈ ಥರ ಎಲ್ಲ ತುಂಬ ವಿಚಾರಗಳಿದೆ. ನಿಧಿ ಅನ್ನೋ ವಿಚಾರ ಇದೆಯಲ್ಲ, ಇದೊಂಥರ ದೊಡ್ಡದು. ಆಮೇಲೆ ಈ ನಿಧಿ ಬಗ್ಗೆ ಕಾನ್ಸೆಪ್ಟು ಹಳ್ಳಿಯವ್ರಿಗೂ ಕೂಡ ಗೊತ್ತು. ಇದೇನು ಗೊತ್ತಿಲ್ಲ ಅನ್ನೋ ವಿಚಾರ ಏನಿಲ್ಲ, ಎಲ್ರಿಗೂ ಗೊತ್ತು. ಆದರೆ
ಇದು ಸಿಕ್ಕಿದಾಗ ನಾವು ಏನು ಮಾಡಬೇಕು ಅನ್ನೋ ಕಾನೂನು ಪ್ರಜ್ಞೆ ಇರಲ್ಲ. ಸೊ ಆ ಒಂದು ಕಾನೂನು ಪ್ರಜ್ಞೆ ಇಲ್ಲದೇ ಇರೋದ್ರಿಂದನೇ ಎಷ್ಟೋ ಜನ ಇವತ್ತು ಜೈಲು ಪಾಲು ಕೂಡ ಆಗಿದ್ದಾರೆ, ಆಮೇಲೆ ಶಿಕ್ಷೆನೂ ಕೂಡ ಅನುಭವಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಏನಾಗುತ್ತೆ ಅಂತಂದರೆ ನಿಮಗೆ ನ್ಯೂಸ್ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಹಿಂಗೆ ಮಾಡಿದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಯಾರೂ ಹೇಳಲ್ಲ. ಆಮೇಲೆ ಹಿಂಗೆ ಮಾಡಲಿಲ್ಲ ನಾವೇ ಇಟ್ಕೊಂಡ್ರೆ ಏನೇನು ತೊಂದರೆ ಆಗುತ್ತೆ ಅಂತಂತ ಯಾರೂ ಹೇಳಲ್ಲ. ಸೊ ಹಂಗೆ ಹೇಳಿದ್ರೆ ಮೇ ಬಿ ಯೂಶ್ವಲಿ ಯಾರೂ ಆ ಥರ ಮಾಡೋಕ್ಕೋಗಲ್ಲ, ಒಂದು ಅವೇರ್ನೆಸ್ ಇರುತ್ತೆ. ಸೊ ಈ ಥರ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅದಾದಮೇಲೆ ನಿಧಿನ ವಶಕ್ಕೆ ತಗೋತಾರೆ, ಅದಾದಮೇಲೆ ಪುರಾತತ್ವ ಇಲಾಖೆ ಅದನ್ನು ಪರೀಕ್ಷೆ ಮಾಡುತ್ತೆ, ಯಾವ್ಯಾವ ಥರ ಇದೆ, ಏನು ಇದು ಹಳೇದಾ ಅಥವಾ ಎಷ್ಟು ವರ್ಷದ ಇತಿಹಾಸ ಇದೆ ಅದನ್ನೆಲ್ಲ ಚೆಕ್ ಮಾಡುತ್ತೆ. ಆಮೇಲೆ ಅದರ ವ್ಯಾಲ್ಯೂನ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ. ಆಮೇಲೆ ಮ್ಯೂಸಿಯಂ ಅಥವಾ ಸರ್ಕಾರಿ ಭಂಡಾರಕ್ಕೆ ಅದನ್ನು ಜಮಾ ಮಾಡ್ತಾರೆ. ಈಗ ಇನ್ ಕೇಸ್ ಆ್ಯಂಟಿಕ್ ಪೀಸ್ ಆಗಿತ್ತು ಅಂತಂದರೆ ಅದನ್ನು ಮ್ಯೂಸಿಯಮ್ಗೆ ಕಳಿಸ್ತಾರೆ. ಇನ್ ಕೇಸ್ ಏನಾದರೂ ವ್ಯಾಲ್ಯೂಬಲ್ ಚಿನ್ನ ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಸರ್ಕಾರದ ಭಂಡಾರಕ್ಕೆ ಜಮಾ ಮಾಡೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಈ ಥರ ಚಿನ್ನ ಸಿಕ್ಕಿದಂಥ ಟೈಮಲ್ಲಿ. ಆಮೇಲೆ ಬಹುಮಾನ ಅಥವಾ ಪಾಲು, ಇದೇ ಇವಾಗ ಮೇಯ್ನು. ಸೊ ನಮಗೆ ಬಹುಮಾನ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಆ ಹುಡುಗನ ಒಂದು ನಿಷ್ಠೆನ ಇಡೀ ಕರ್ನಾಟಕ ಫುಲ್ಲು ಪ್ರೈಸ್ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಥರದ ಟೈಮಲ್ಲಿ ಅವ್ರಿಗೆ ಬಹುಮಾನ ಕೊಡಲಿಲ್ಲ ಅಂತಂದರೆ ಜನಕ್ಕೆ ತಪ್ಪು ಮಾಹಿತಿ ಹೋಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಅಂತಲ್ಲ, ಇನ್ ಕೇಸ್ ಸೋಷಿಯಲ್ ಮೀಡಿಯಾ ಇಲ್ಲದೇ ಇದ್ರೂ ಕೂಡ ಸರ್ಕಾರ ಅವ್ರಿಗೆ ಒಂದು ಬಹುಮಾನ ಅಥವಾ ಒಂದು ಪಾಲನ್ನು ಕೊಡೋದು ಒಳ್ಳೆಯ ವಿಚಾರ ಅಂತ ನನಗನ್ಸುತ್ತೆ. ಈಗ ನಾವೇನು ಮಾಡಬೇಕು ಈ ಥರ ಸಿಕ್ಕಿದಾಗ? ತಕ್ಷಣ ಪೊಲೀಸರಿಗೆ ಅಥವಾ ತಹಸೀಲ್ದಾರರಿಗೆ ಇದನ್ನು ಇನ್ಫಾರ್ಮ್ ಮಾಡಬೇಕು. ಈಗೇನಾಗುತ್ತೆ, ಈ ಕೇಸಲ್ಲಿ ಫಸ್ಟು ಗ್ರಾಮ ಪಂಚಾಯಿತಿ ಅಲ್ಲಿ ಲೆವೆಲಲ್ಲಿ ಡಿಸ್ಕಸ್ ಮಾಡಿಕೊಂಡು ಅದರಿಂದ ಸ್ಟೆಪ್ ಬೈ ಒಬ್ಬೊಬ್ರಿಗೆ ಹೋಯಿತು. ಇನ್ ಕೇಸ್ ನಾಳೆ ದಿನ ನನಗೆ ನಿಮ್ಗೇನಾದ್ರು ಸಿಕ್ತು ಅಂದ್ಕೊಳ್ಳಿ, ಒಂದು ಪೊಲೀಸ್ ಕೇಳಬೇಕು, ಇಲ್ಲಾಂದರೆ ತಹಸೀಲ್ದಾರರಿಗೆ ತಿಳಿಸ್ಬೇಕು. ಈ ಸಿಕ್ಕಂಥ ವಸ್ತುಗಳನ್ನು ಅಡಗಿಸ್ಕೊಳ್ಳೋಂಥ ಪ್ರಯತ್ನ ಅಥವಾ ಮರೆಮಾಚೋಂಥ ಪ್ರಯತ್ನ ಮಾಡಬಾರ್ದು. ಎಸ್ಪೆಷಲಿ ನಾನು ಇದನ್ನೇನಾದರೂ ಮಾರಾಟ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ನಿಜ ಬರೆದಿಟ್ಕೊಳ್ಳಿ, ಅದರ ತೊಂದರೆ ಯಾವ ಲೆವೆಲ್ಗೆ ಆಗುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಒಬ್ಬ ಸೇಟು ಹತ್ರ ತಗೊಂಡೋಗಿ ಇದನ್ನು ತೋರಿಸ್ತೀರಾ ಅಂತಂದರೂ ಆ ಸೇಟಿಗೆ ಗೊತ್ತಾಗುತ್ತೆ ಇದು ತುಂಬ ಬೆಲೆ ಬಾಳೋಂಥದ್ದು. ಯಾಕಂದರೆ ತುಂಬ ಹಳೆ ಕಾಲದ ಚಿನ್ನ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅದರ ಲೆವೆಲ್ ಹೆಂಗಿರುತ್ತೆ ಅಂತ. ಸೊ ಆವಾಗ ನಮಗೆ ಮಾರಣಾಂತಿಕವಾದಂಥ ಒಂದು ಬ್ಲ್ಯಾಕ್ ಮೇಲ್ ಕಾಲ್ಸ್ಗಳು ಬರ್ಬೋದು, ನನಗೆ ಕೊಟ್ಬಿಡು ಅಂತ ಹೇಳ್ಬೋದು. ಈ ಥರದ ಪ್ರಾಬ್ಲಮ್ ಎಲ್ಲ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಹುಷಾರಾಗಿರಬೇಕು. ಮರೆ ಮಾಚಿದ್ರೂ ಪ್ರಾಬ್ಲಮ್ ಏನಾಗುತ್ತೆ, ಇನ್ ಕೇಸ್ ಗೊತ್ತಾದರೆ ಕಠಿಣ ಕ್ರಮ ಆಗುತ್ತೆ, ಜೈಲಿಗೆ ಹೋಗ್ಬೇಕಾಗತ್ತೆ, ದಂಡ ಕಟ್ಟಬೇಕಾಗತ್ತೆ, ನಮ್ಮ ಆಸ್ತಿನ ಜಪ್ತಿ ಮಾಡ್ಕೊತಾರೆ. ಇದೆಲ್ಲದೂ ಆಗೋದಕ್ಕಿಂತ ಬೆಸ್ಟ್ ಯಾವುದು ಅಂತಂದರೆ, ನಿಷ್ಠೆಯಿಂದ ನನಗೆ ಹಿಂಗೆ ಸಿಕ್ಕಿದೆ ತಗೊಳ್ಳಿ ಅಂತಂದ್ಬಿಟ್ಟು ನೋಡಿ ಈ ಥರ ಬಂದು ಹೇಳಿಬಿಟ್ರೆ ಇಡೀ ಕರ್ನಾಟಕ ಜನರ ಒಂದು ನಿಮಗೆ ಹಾರೈಕೆ ಸಿಗುತ್ತೆ. ನನ್ನ ಪ್ರಕಾರ ನಿಷ್ಠೆಗಿಂತ ದೊಡ್ಡದಿನ್ನು ಯಾವುದೂ ಇಲ್ಲ. ಸೊ ಆ ಹುಡುಗ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ಆ ಒಂದು ಕೆಲಸ ನಿಜ ನಾನಾಗಿದ್ರು ನೀವಾಗಿದ್ರು ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಆ ಟೈಮ್ಗೆ ಆ ಪರಿಸ್ಥಿತಿಗೆ. ಸೊ ನೀವು ಕಮೆಂಟ್ ಮಾಡಿ, ನಿಮಗೇನಾದರೂ ಈ ಥರದ್ದೊಂದು ಸಿಕ್ಕಿತ್ತು ಅಂತಂದಿದ್ರೆ, ಇಷ್ಟೆಲ್ಲ ನಾನು ಹೇಳೋದ್ನಲ್ಲ ಹಿಂಗೆ ಮಾಡ್ತಾಯಿದ್ರಾ ಅಥವಾ ನೀವು ನಿಮ್ಮದೇ ಆದ ಶೈಲಿನಲ್ಲಿ ಏನು ಮಾಡ್ತಾಯಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ, ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನು ಕೂಡ ಆನ್ ಮಾಡ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ವೀಡಿಯೋಗಳು ನಿಮ್ಮವರೆಗೂ ತಲುಪುತ್ತೆ ಅಂತ ಹೇಳ್ತಾ, ಜೊತೆಗೆ ನೆಕ್ಸ್ಟು ಯಾವ ಒಂದು ವಿಚಾರದ ಮೇಲೆ ನಾನು ಕಂಟೆಂಟ್ ಮಾಡಲಿ ಅಂತಲೂ ಕೂಡ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ